ಯಾರ ಮಕ್ಕಳು ಇದ್ದೀರಿ? ಯಾರ ಮಕ್ಕಳು? ಯಾರ ಮಕ್ಕಳು? ಆಕೆ ಯೇಸು ಕ್ರಿಸ್ತ. ಮತ್ತೊಂದು ಸಾರಿ ಜೋರ ಹೋಗಿ ದೊಡ್ಡರಿಗೆ ಆರಾಧನೆ ಮಾಡಬೇಕು ಅಂದ್ರೆ ಮಾಡೋದು. ಈ ಸಣ್ಣ ಮಕ್ಕಳು ರಾಜಾನಿ ಸನ್ನಿಧಿలో ಏನು ಉಂಟಾದ್ರೆ ನಾವ್ ಹೇಳ್ತೀವಿ ಬಟ್ ಆ ದೇವ್ರ ಸನ್ನಿಧಾನದಾಗಿರೋದ್ರೆ ಕೆಲವರು ಇರಲ್ಲ. ಈ ಮಕ್ಕಳು ಏನ್ ಹೇಳ್ತಾರ? ರಾಜಾನಿ ಸನ್ನಿಧಿలో నేను ఉంటానయ్ಯ. ದೇವರು ಸನ್ನಿಧಾನದಲ್ಲಿದ್ದರಿಗೆ ಆಶೀರ್ವಾದ. ಇವತ್ತು 3 ವಿಷಯ ಹೇಳ್ತೇನೆ. ಸತ್ತಿ ಮೂಗರ್ ಒಪ್ಪತ್ತು ಸತ್ತರ, ಇಬ್ಬರು ಹಂಗೆ ಪರಲೋಕಕ್ಕ ಎತ್ತಲ್ಪಟ್ಟಾರ. ಹಲ್ಲೆಲೂಯಾ. ಮೂಗರ್ ವ್ಯಕ್ತಿ ಪರಲೋಕಕ್ಕ ಹೋಗಿಂದ ಇವತ್ತು ನಿಮಗೆ ತಿಳಿಸ್ತೇವೆ. ದೇವ್ರ ಶಕ್ತಿ ನಾವು ನಡೆದೇ ಬಂದ್ರ ಎಂತ ಆಶೀರ್ವಾದ. ದೇವರಿಗೆ ನಾವು ನಂಬದೆ ಬಂದ್ರ ಎಂತ ಆಶೀರ್ವಾದ. ದೇವರಿಗೆ ನಾವು ನಂಬಿ ಆಗ್ತದೆ ಶಂಕ ನಡೆದೇ ಬಂದ್ರ ನಮಗೆ ಎಂತ ಆಶೀರ್ವಾದ. ಇವತ್ತು ಈ ಸಬ್ಜೆಕ್ಟ್ ನಿಮಗದ. ಯೇಸು ಮಸೀಕಿ. ಹಲ್ಲೆಲೂಯಾ. ನಾವು ಲೀಡರ್ ಶಂಕ ನಡೆದ್ರ ಮತ್ತೆ ನಾವು ದೀಕ್ಷಿತನ ತಗೊಂಡು ದೇವರಿಗೆ ನಂಬಲು ನಾಶವಾಯ್ತೇವು. ಯಾಕೆ ದೇವ್ರ ಶಂಕ ನಡಿತೇವು ನಾವು ಪರಲೋಕಕ್ಕ ಎತ್ತಲ್ಪಡ್ತೇವೆ. ನೀವು ಪರಲೋಕಕ್ಕೆ ಎತ್ತಲ್ಪಡುತ್ತೋ ಕ್ರಿಸ್ತನಾದ ಯೇಸು ಸ್ವಾಮಿ ನಿಮಗೋಸ್ಕರ ರಕ್ತ ಸುರಿಸಿದ. ಯೇಸು ಸ್ವಾಮಿ ನಿಮಗೋಸ್ಕರ ಈ ಲೋಕ ಕೇಳ್ತಾ ಬಂದಾರ. ಯೇಸು ಸ್ವಾಮಿ ನಿಮಗೋಸ್ಕರ ಪ್ರಾಣ ಕೊಟ್ಟಿ ಮೃತ್ಯುಂಜಯನಾಗಿ ಸಮಾಧಿದಾಗಿದ್ದು ಎದ್ದ. ಸತ್ಯತೆ ನಿಜವಾದ ದೇವರು. ಹಲ್ಲೆಲೂಯಾ. ಸತ್ಯತ್ತಿನಂತ ದೇವರೇ ನಿಜವಾದ ದೇವರು. ಮನೋಜನ ವಿಷಯದಲ್ಲಿ ನಾವು ನೋಡ್ಬೇಕಾದ್ರಪ್ಪ, ನಾನು ನಿಮಗೆ ಸತ್ಯ ಹೇಳ್ತೇನೆ. ಇದು ದೇವ್ರ ಸನ್ನಿಧಿ ಇಲ್ಲ. ಇಲ್ಲಿ ಸುಳ್ಳು ಆಡಬಾರ್ದು. ಹೊರಗೆ ಸುಳ್ಳು ಆಡ್ಬಾರ್ದು ಅಂದ್ರೆ ಇಲ್ಲಿ ಸಹ ನಾವು ಸುಳ್ಳು ಆಡಬಾರ್ದು. ಹೊರಗೆ ಸುಳ್ಳು ಆಡೋದು ಅಂದ್ರೆ ಇದು ಅತಿ ಪರಿಶುದ್ಧ ಸ್ಥಳ. ಮನೋಜನರ ಬಳಿ ನಾವು ನೋಡಿದ ಪೈಲೆ ಮೆಸೇಜ್ ಕೊಟ್ಟಿದೆ ಪ್ರೀತಿ. ಏನ್ರಿ? ಏನು? ಪ್ರೀತಿ. ಯಾವ ವ್ಯಕ್ತಿ ಬಳಿ ಪ್ರೀತಿ ಇಲ್ಲ ಅವನಿಗೆ ದೇವರು ಪ್ರೀತಿ ಮಾಡಕ್ ಸಾಧ್ಯ ಇಲ್ಲ. ನೆನ್ಪಿಟ್ಕೋರ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬ ಮಗನಿಗೆ ಕೊಟ್ಟ. ಆತನಿಗೆ ನಂಬುವವರು ಯಾರಿಗೂ ನಾಶ ಆತನಿಗೆ ನಂಬಿನ ಏನಾದ್ರು ತೋರಿಸ್ತೇನೆ ನಿಮಗೆ ಬೈಬಲ್. ಹನೋಕ್ ಎಂಬ ವ್ಯಕ್ತಿನ ಆದಿಕಾಂಡ 5ನೇ ಅಧ್ಯಾಯ 24ನೇ ವಚನ ನಾವು ಓದ್ತೇವೆ. ಹನೋಕನು ದೇವರೊಂದಿಗೆ ಅನನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡು ಹೋದದರಿಂದ ಕಾಣದೆ ಹೋದನು. ಹನೋಕ್ ಎಂಬ ವ್ಯಕ್ತಿ ಯಾವ ವ್ಯಕ್ತಿ ರೀ? ಒಬ್ಬ ಮನುಷ್ಯ. ಅವನ ಹೆಸರೇನು? ಹನೋಕ್. ಈ ಹನೋಕ್ ಏನ್ ಮಾಡತ್ತಾನಂದ್ರ ದೇವ್ರ ಶಂಕ ನಡಿಲತ್ತಾನ. ಏನ್ ಮಾಡತ್ತಾನ? ದೇವ್ರ ಶಂಕ ನಡೆಯದಂದ್ರೆ ಏನು ಹೇಳ್ರಿ ನನಗ? ಮಳಕಲುರಿ ಕೈಗತ್ತಿ ಕಣ್ಣೀರಿನಿಂದ ಆರಾಧಿಸುವೆ. ಹನೋಕ ಪ್ರಾರ್ಥನೆ ಮಾಡಂತ ವ್ಯಕ್ತಿ. ಹನೋಕ ಆರಾಧನೆ ಮಾಡಂತ ವ್ಯಕ್ತಿ. ಹನೋಕ ದೇವ್ರಿಗೆ ಘನಪಡಿಸುವಂತ ವ್ಯಕ್ತಿ. ಬೋಲೆ ಯೇಸು ಮಸೀಕಿ. ದೇವ್ರ ಶಾಂತ ನಡಿಲತ್ತಾನ ಮನುಷ್ಯ ಅಂದ್ರೆ ಅವ ಪ್ರಾರ್ಥನೆ ಮಾಡ್ತಾನ. ದೇವ್ರ ಮಾರ್ಗದಾಗ ನಡಿಲತ್ತಾನ ಅಂದ್ರೆ ಅವ ವಾಕ್ಯದ ಅನುಸಾರವಾಗಿ ನಡೀತಾನ. ದೇವ್ರ ಮಾರ್ಗದಾಗ ನಡೆಯ ವ್ಯಕ್ತಿ ಆರಾಧನೆ ಮಾಡ್ತಾನ. ದೇವ್ರಿಗೆ ನಂಬಲ್ ವ್ಯಕ್ತಿ ಏನಿನೇ ಮಾಡಲ್ಲ. ಅವ ಜಗಳ ಆಡ್ತಾನ, ಶರಿ ಕುಡಿತಾನ, ಇಸ್ಪಟ್ ಆಡ್ತಾನ, ಮೋಸ ಮಾಡ್ತಾನ, ಕಳ್ಳಕ್ಕಿ ಮಾಡ್ತಾನ, ದ್ರೋಹ ಮಾಡ್ಕೊತ ಹೋಗ್ತಾನ. ದೇವರಿಗೆ ನಂಬಿನ ಏನ್ ಮಾಡ್ತಾನ? ಪ್ರಾರ್ಥನೆ ಮಾಡ್ತಾನ. ದೇವರಿಗೆ ನಂಬಿನ ಆರಾಧನೆ ಮಾಡ್ತಾನ. ದೇವರಿಗೆ ನಂಬಿನವ ದೇವ್ರ ಮಾತೇ ಕೇಳ್ತಾನ. ಹಲ್ಲೆಲೂಯಾ. ಈ ಹನೋಕ ದೇವರೊಂದಿಗೆ ನಡೆದಾನ. ಯಾರೊಂದಿಗೆ ನಡೆದಾನ? ಈಗ ನೀವು ಯಾರು ಕೂಡ ಐತಿರಮ್ಮ ನನಗೆ ಹೇಳಿ. ನೀವು ಯಾರು ಶಕ್ತಿ ಇದ್ದೀರಿ? ಇದು ದೇವರ ಹರ. ನೀವು ಕಣ್ಣಿಗೆ ಕಾಣ ನಂಬಿದ್ರೆ ನಾವು ಕರೆಕ್ಟ್ ದೇವರಲ್ಲಿ ಹರ. ಏನ್ ಬೈಬಲ್ದಾಗ ಒಂದು ಮಾತು ಬಂದಿರೋದ, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನ ಮ್ಯಾಗ ಕೂತು ಧ್ಯಾನಸ್ತರ ಅವ್ರ ಮಧ್ಯದಲ್ಲಿ ನಾನಿರುತ್ತೆ. ಬೋಲೆ ಯೇಸು ಮಸೀಕಿ. ದೇವರು ಹೇಳಿದಂತ ಮಾತು ಏನು? ಎಲ್ಲಿ ಇಬ್ಬರು ಮೂವರು ಕೂತು ನನ್ನ ಧ್ಯಾನಿಸ್ತಾರೋ ಅವ್ರ ಮಧ್ಯದಲ್ಲಿ ನಾನಿರುತ್ತೆ. ಹಲ್ಲೆಲೂಯಾ. ಇವತ್ತು ದೇವರು ಒಂದು ಒಳ್ಳೆಯ ಸೇವಕಗ ನಿಮಗ್ ಕೊಟ್ಟರಂದ್ರ ನೀವು ಆತನ ಮಾತು ಕೇಳ್ಬೇಕು. ಆತ ಯಾವ ಮಾತು ನಿಮಗೆ ಹೇಳಲ್ರು. ಆತ ಹೇಳದೆ
ದೇವ್ರ ಮಾತು ಚಪ್ಪಾಳೆ ತಡಬೇಕು ಜೋರ. ದೇವ್ರ ಸೇವಕರು ಗುಣಲಕ್ಷಣ ಹೇಗಿರ್ತದ ನಾವು ಕಲಿಬೇಕಾದ್ರ ಮನೋಜ್ ಪಾಸ್ಟರ್ ನಿಂದ ನಾವು ಕಲಿಬೇಕು. ಒಳ್ಳೆ ಮನೋಭಾವನೆ ತಗ್ಗಿಸ್ಕುವ ವ್ಯಕ್ತಿ, ಪ್ರೀತಿ ತೋರಿಸುವಂತ ವ್ಯಕ್ತಿ. ಓಲೇಸು ಮಸೀಕಿ ಹಾಲೆಲೂಯಾ ಹಾಲೆಲೂಯಾ ಓಲೇಸು ಮಸೀಕಿ. ಹನೋಕ್ ಯಾರು ನೀನು ನಡೆದ ಎರಡು ಮಗ? ಹನೋಕ್ ಯಾರು ನೀನು ನಡೆದ ಮಗ? ಯಾರೊಂದಿಗೆ ಯಾರೊಂದಿಗೆ ಯಾರೊಂದಿಗೆ? ಅವ ಸತ್ತನ ಸತ್ತಿಲ್ಲ? ಸತ್ತಿಲ್ಲ. ಅವ ದೇವರೊಂದಿಗೆ ನಡೆದಾನ. ದೇವ್ರ ಅವನಿಗೆ ಸಜೀವವಾಗಿ ಎತ್ಕೊಂಡು ಹೋಗ್ಯಾರ. ಚಪ್ಪಾಳೆ ಸಜೀವವಾಗಿ ಹನೋಕ ಎತ್ತಲ್ಪಟ್ಟನ. ಯಾಕ? ಅವ ದೇವ್ರ ಶಕ್ತಿ ಒಳಗಾನ. ನೀವ್ ಯಾರು ಶಕ್ತಿ ಇದ್ದೀರಿ ಈಗ? ಮಾತಾಡ, ನೀವ್ ಯಾರು ಶಕ್ತಿ ಇದ್ದೀರಿ ಈಗ? ದೇವ್ರ ಶಕ್ತಿ. ಹಾಲೆಲೂಯಾ ಹಾಲೆಲೂಯಾ ಓಲೇಸು ಮಸೀಕಿ. ನೀವ್ ಯಾರು ಶಕ್ತಿ ಇದ್ದೀರಿ ಈಗ? ಎಲ್ಲಿಯ ಯಾರು ಶಕ್ತಿ ಇದ್ದೀನು? ಹನೋಕ್ ಯಾರು ಶಕ್ತಿ ಇದ್ದೀನು? ಹನೋಕ್ ಯಾರು ಶಕ್ತಿ ನಡೆದಾನ? ಹನೋಕ್ ಎತ್ತಲ್ಪಟ್ಟನ. ಎಲಿಯ ಯಾರು ಶಕ್ತಿ ಇದ್ದ? ಎಲಿಯ ದೇವ್ರ ಶಕ್ತಿ ಇದ್ದ. ಎಲಿಯನ್ನ ಹಿಂದೆ ಯಾರ ಮೇಲೆ ಹತ್ಯವ? ಎಲಿಶಾ. ನೆನ್ಪಿಟ್ಕೋರಿ. ಇವತ್ತು ನಿಮ್ಗೆ ಒಳ್ಳೆ ಸೇವಕರು ಕೊಡ್ತಾರಂದ್ರ ಸೇವಕರು ಎಲಿಯ ಬೆನ್ನಿದ್ಮೇಲೆ ನೀವು ಎಲಿಶರಾಗಿ ಬೆನ್ನು ಹತ್ಬೇಕು. ಚಪ್ಪಾಳೆ. ಯೇಸು ಸ್ವಾಮಿಗೆ ಗುರುದ್ರೋಹ ಇಷ್ಟ ಇಲ್ಲ. ಯೇಸು ಸ್ವಾಮಿ ಗುರುದ್ರೋಹ ಇಷ್ಟ ಇಲ್ಲ. ಗುರುದ್ರೋಹ ಮಾಡೋದು ಪರಲೋಕಕ್ಕೆ ಸೇರಲ್ಲ. ಈ ಗುರುದ್ರೋಹ ಯಾರು ಮಾಡ್ಯಾರ ಹೇಳಿ? ಇಸ್ಕರಿಯೋತ. ಯಾರು? ಯೇಸು ಸ್ವಾಮಿ ಶಿಷ್ಯ. ಯೇಸು ಸ್ವಾಮಿ ಗುರುವಾಗಿ ಲೋಕಕ್ಕೆ ಬಂದ, ದೇವಕುಮಾರನಾಗಿ ಲೋಕಕ್ಕೆ ಬಂದ. ಆತ ಮನುಷ್ಯನಾಗಿ ಈ ಲೋಕಕ್ಕೆ ಬಂದ. ಮನುಷ್ಯನಾಗಿ ಸತ್ತರ, ದೇವರಾಗಿ ಎದ್ದಾರ. ಚಪ್ಪಾಳೆ ತಟ್ಟಬೇಕು ಜೋರಾಗಿ. ದೇವರ ಕರೆಕ್ಟೆ ಮನುಷ್ಯನ ರೂಪ ಧರಿಸಿಕೊಂಡು ಲೋಕಕ್ಕೆ ಬಂದು ನಮಗೋಸ್ಕರ ಪ್ರಾಣ ಕೊಡ್ತಾರೆ. ಆಗ ಜಿಂದ ಯಾರೈತಾರೆ ಕೊನಗನ? ಯೇಸು ಸ್ವಾಮಿ. ಇವತ್ತು ನಾ ಹೇಳೋದು 3 ಸಬ್ಜೆಕ್ಟ್. ಕನ್ನಡ ಮಾಡೋದ್ರಿಂದ 5 ನಿಮಿಷದಾಗ ನಾನು ಮುಗಿಸ್ತೇನೆ. 5 ನಿಮಿಷ ಆಗುತ್ತೆ. ಹನೋಕ್ ಯಾರ ಶಕ್ತಿ ಮಾಡ್ತಾನೆ ಹೇಳ್ರಿ? ಗಚ್ಚೆ ಅವ್ರ ಮಗ ಯಾರ ಶಕ್ತ? ನೀವು ಯಾರ ಶಕ್ತಿ ನಡಿಬೇಕು? ಗಚ್ಚೆಗೆ ಯಾರ ಶಕ್ತ? ಹನೋಕ್ ಎತ್ತಲ್ಪಟ್ಟನ ಎತ್ತಲ್ಪಟ್ಟಿಲ್ಲ? ಯೇಸು ಸ್ವಾಮಿ ಆ ಹನೋಕನ್ ಕಾಲ ಟೈಮಿನಾಗ ಹೆಂಗ ಯೆಹೋವ ದೇವ್ರು ಹನೋಕಿಗೆ ಎತ್ಕೊಂಡು ಹೋಗೋದು ನೋಡ್ರಿ. ಅವತ್ತು ಆಕರ್ಷಕ ನಡೆದಿನ ಕಡೆದು ಈಗ ಬಿ ಯೇಸು ಸ್ವಾಮಿ ಮಧ್ಯ ಆಕಾಶದಾಗ ಬಂದರ ನೀವ್ ಎತ್ತಲ್ಪಡ್ತೀವಿ ಅಂತರಿಕ್ಷದಲ್ಲಿ ಹಾರಾಡಲ್ಪಡ್ತೇವೆ ನಾವು. ಈ ಲೋಕದಲ್ಲಿ ಆತನೊಂದಿಗೆ ನಾವು ಎತ್ತಲ್ಪಡ್ತೇವೆ. ಹಾಲೆಲೂಯಾ. ನಾವು ಬಿಡಲ್ಪಡ ಕ್ರಿಸ್ತರ ಆಗ್ಬಾರ್ದು, ಎತ್ತಲ್ಪಡ ಕ್ರಿಸ್ತರ ಆಗ್ಬೇಕು. ಮೂಗರ ವ್ಯಕ್ತಿಗಳು ನಾವು ಎತ್ತಲ್ಪಟ್ಟಿದ್ದು ನೋಡ್ತೇವೆ. ಮೊದಲನೇದಾಗಿ ಹನೋಕ್, ಎರಡನೇದಾಗಿ ಎಲಿಯ, ಎರಡನೇದಾಗಿ ಎಲಿಯ. ಎಲಿಯ ದೇವ್ರ ಮಾತು ಕೇಳ್ತೀವಿ. ಎಲಿಯ ಒಂದು ಅಹಾಬ್ ರಾಜ ಜನರಿಗೆ, ಇಸ್ರೇಲ್ ಜನರಿಗೆ ತಪ್ಪು ಮಾರ್ಗದಾಗ ನಡೆಸೋದ್ರ ಹೋಗಿ ಅವನಿಗೆ ಸವಾಲು ಹಾಕಿ ಏನಂತ ಎಲಿಯ, ನಾನು ಸೂಚಿಸುವ ತಕ್ಕ ಒಟ್ಟು ಮಳಿನೇ ಬೇಡ. ದೇವರ ಸೇವಕ್ ಏನನ್ನ ಅನ್ಕೊಂಡನ? ಭೂಮಿ ಮೇಲೆ ಮಳಿನೇ ಬೇಡ. ಮಳಿ ಬಿದ್ದದ, ಮಾತಾಡಿಸಿದ್ದದ. ಮತ್ತ ಈಗ ಆ ಬರಗಾಲದಾಗ ದೇವರು ಒಂದು ವಿಧವೆ ಮನೆಗೆ ಕಳ್ಪಟ್ಟಿ ಏನ್ ಮಾಡ್ಯಾರ? ವಿಧವೆನ ಆ ಊರಿಗೆ ಸಲ್ಕೊಂಡ. ನಾವು ಕೆಲಸ ಮಾಡಬೇಕು. ಕೆಲಸ ಮಾಡಲು ಹೋದ್ರಿ ದೇವ್ರ ಚಿತ್ತ ಇತ್ತಂದ್ರ, ನೀವು ದೇವ್ರ ಶಕ್ತಿ ಕೊಡದ್ರ ದೇವ್ರು ನಿಮ್ಗೆ ಇಸ್ರೇಲ್ ಜನರಿಗೆ ಮನ್ನಾ ಕೊಟ್ಟಂಗೆ ಸಲ್ತಾರೆ. ಚಪ್ಪಾಳೆ. ನಾವು ರಕ್ತದಿಂದ ಹತ್ತಬಾರ್ದು. ರೊಕ್ಕ ನಮ್ಗಿಂದ ಬೆಂದು ಹತ್ಬೇಕು. ಎಲಿಯ ಆ ವಿಧವೆ ಮನೆಗೆ ಹೋಗ್ಯಾನ, ರೊಕ್ಕ ತಕೊಂಡು ಹೋಗ್ಯಾನ, ಬಂಗಾರ ತಕೊಂಡು ಹೋಗ್ಯಾನ. ಅವ್ಗೊಂದು ರೊಟ್ಟಿ ಬೀಳ್ತ. ದೇವ್ರು ಹೋಗೋದ ಹೋಗ್ಯಾನ, ಅಮ್ಮ ನನಗೊಂದು ತಂಗಿ ನೀರ್ತ, ಅಮ್ಮ ನನಗೊಂದು ರೊಟ್ಟಿ ಮಾಡ್ಕೊಂಡ. ನಮ್ಮಲ್ಲಿ ಮಡಿಕೆದಾಗ ಸ್ವಲ್ಪ ಇಟ್ಟು ಮಗಿದಾಗ ಥೊಡೆ ಎಣ್ಣೆ ಇರಂದ್ರ ರೊಟ್ಟಿ ಮಾಡ್ಕೊಂಡು ಅದ್ರ ಬಾದ್ ನಾನು ನಿಮಗೆ ಹೇಳ್ತೆ. ಆ ಒಂದು ರೊಟ್ಟಿ ಉಂಡಿ ದೇವ್ರ ಮನುಷ್ಯ ಅಂತಾನ, ಈ ಬರಗಲ್ ಮುಗಿಸ್ತಕ್ಕ ನಿನ್ನ ಮನೆಗೆ ಅನ್ನ ಸರಿ. ಇವತ್ತು ದೇವ್ರ ಸೇವಕರಿಗೆ ನೀವು ಚಂದ ನೋಡ್ಕೊಂಡ್ರ ನಿಮ್ಮ ಮನೆಗೆ ನನ್ನ ಸರಿ ಒಂದು ಚಪ್ಪಾಳೆ ತಡೆದ ಸರಿ ಸಾಧ್ಯ ಇಲ್ಲ. ದೇವ್ರ ಸೇವಕರಿಗೆ ಕಷ್ಟ ಕೊಡುವಂಗ ದೇವ್ರ ಸೇವಕರಿಗೆ ಆತ ನಮಗೆ ಪಲ್ಲಕ್ಕು ಪೈ ಅಂತ ಸೇವಕರಿ, ನರಕ ಪೈ ಅಂತ ನರಕ ಪೈಯ ಸೇವಕರಿ, ಒಳ್ಳೆ ಸೇವಕರಿಗೆ ಸಿಕ್ಕಾರ. ಮನಸಾಲ ಕಡೆಯಿಂದ ಬಂದಿನ ಬಾಳ ಕಲವು
ಪ್ರಾರ್ಥನೆ ಮಾಡತ್ತಿದ್ರೆ ನನ್ನ ಕಣ್ಣಿಗೆ ನೀರು ಕಂಡ ಹಾಲೂಯ, ಕಣ್ಣಿಗೆ ನೀರು ಕಂಡ ಹಾಲೂಯ. ಯಾರಿಗಾರ 10,000 ರೂಪಾಯಿ ಕೊಟ್ಟಾಳ ಅಂದ್ರೆ ಹೇಳ್ತಾವ ನಗಲಕ್ಷ ಮಾಡ್ತಾವ ಕಣ್ಣಿಗೆ ಬರೋದು. ಯಾಕಂದ್ರೆ ದೇವರು ಆತ್ಮಭರಿತನ ಪ್ರಾರ್ಥನೆ ಮಾಡಿದ್ರೆ ಕಣ್ಣೀರು ಸುರಿಸ್ತಾರ. ಈಗ ಒಂದು ಮಾತಾಡಿ ಮುಗಿಸ್ತಾನ. ಎಲಿಯ ದೇವ್ರ ಶಕ್ತೊಳಗ ಎಲಿಯ ಬಿ ರಥಮಯವಾಗಿ ಎತ್ತಲ್ಪಟ್ಟಾನ. ಹಲಲುಯ. ಎಲ್ಲಿಗೆ ಹೋಗಿರೋ ಹೋಗಿ ಸ್ವರ್ಗಕ್ಕೆ ಹೋಗಲ್ಪಟ್ಟ. ಆದ್ರೂ ಇವರೆಲ್ಲರೂ ಸಜೀವಾಗಿ ದೇವರು ಕರ್ಕೊಂಡು ಹೋಗ್ಯಾರ. ಆದ್ರ ಸತ್ಯದ್ದಂತೆ ದೇವರು. ಹಲಲುಯ. ಮೂರನೇ ವ್ಯಕ್ತಿ ಯಾರು? ಯೇಸು ಕ್ರಿಸ್ತ. ಚಪ್ಪಾಳೆ ತಡಬೇಕು. ಯೇಸು ಸ್ವಾಮಿ ನಮಗೋಸ್ಕರ ಮೊದಲನೇ ಆದ ಮರಣ ತಂದಿನಾಗ ಕಡೆ ಆದ ಜೀವ ತಗೊಂಡ್ ಬಂದಾರ. ಯೇಸು ಸ್ವಾಮಿ ನಮಗೋಸ್ಕರ ಪರಲೋಕ ತ್ಯಾಗ ಮಾಡಿ ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಬಂದು ನಿಮ್ಮೆಲ್ಲರ ಪಾಪ ಆತ ಹೊತ್ಕೊಂಡ, ನಿಮ್ಮೆಲ್ಲರ ಬಡತನ ಆತ ಹೊತ್ಕೊಂಡ. ನೀವೆಲ್ಲರ ಪಾಪ ನಿಮ್ಮೆಲ್ಲರ ಬಡತನ ಹೊತ್ಕೊಂಡು ನಿಮ್ಮೆಲ್ಲರ ಪಾಪ ಹೊತ್ಕೊಂಡು ಆ ಹೊತ್ಕೊಂಬ ಹೊರ ಯಾವ್ದಂದ್ರ ಆತ ಶಿಲ್ಬೆ ಹೊತ್ಕೊಂಡು ಹೋಗಿ ಶಿಲ್ಬೆದ ಮ್ಯಾಗ ಜಜ್ಜಲ್ಪಟ್ಟಾರ. ಆತನ ರಕ್ತ ನಿಮ್ಮ ಪಾಪಗಳಿಗಾಗಿ ನಮ್ಮ ಪಾಪಗಳಿಗಾಗಿ ಸುರಿಸಲ್ಪಟ್ಟಾರ. ಯಾರು ಮಕ್ಕಳು ತಪ್ಪು ಮಾಡಿರಂತೀವಿ, ಅವ್ರ ತಂದೆಗೆ ಹೋಗಿ ಒಂದು ಕೈಯಾಗ ಮಳೆ ಇಕ್ಕಿ ಕಚ ಕಚ ಹುಡುಗೇನಂತಾನೆ ಬಿಡಿಸ್ತಾರೆ. ನನಗೆ ಪಾಸಿಸೋದಾದ್ರೆ ನಮ್ಮ ಅಪ್ಪ ನನಗೆ ಹಾಕಿಲ್ಲ. ಆದ್ರೆ ನಮ್ಗ ಪಾಪದಾಗ ಶಾಪದಾಗ ಇದ್ದಂತರಿಗೆ ನಮಗೆ ದೇವರು ರಕ್ಷಿಸ್ಲಕ್ಕ ಆತ ದೇವರಿದ್ದೀವಿ ಪರಲೋಕ ತ್ಯಾಗ ಮಾಡಿ ಮಾನವ ರೂಪ ಧರಿಸ್ಕೊಂಡು ಈ ಲೋಕಕ್ಕೆ ಬಂದರೆ ಅಮ್ಮ. ಬಂದು ನಮ್ಮ ಪಾಪ ಹೊತ್ಕೊಂಡು ಶಿಲ್ಬೆದ ಮೇಲೆ ಪ್ರಾಣ ಕೊಟ್ಟು ತಂದು ಇವರಿಗೆ ಕ್ಷಮಿಸಂತ ಹೇಳಿ ಆತ ಪ್ರಾಣ ಕೊಟ್ಟು 3 ದಿನ ಬಾದು ಸಮಾಧಿದಾಗಿ ಎದ್ದಿ ಹೊರಗೆ ಬಂದಾರ. ಸಮಾಧಿಯಾಗಿ ಹೊರಗೆ ಬಂದು 40 ದಿವಸ ಈ ಲೋಕದಾಗ ಇರೋದಾಗ. ಎಷ್ಟು ದಿವಸ? 40 ದಿವಸ ಈ ಲೋಕದಾಗ ಶಿಷ್ಯರಿಗೆಲ್ಲ ಕಾಣಿಸಿ ಆತ ಪರಲೋಕಕ್ಕ ಎಲಿಯ ಹೋಗೋದು ಎಲಿಶ ನೋಡಿಗೆ ಹೋಗೋದು. ಆದ್ರೆ ಯೇಸು ಸ್ವಾಮಿ ಹೋಗೋದು ಪರಲೋಕಕ್ಕ 500 ಮಂದಿಗಿಂತ ಹೆಚ್ಚು ಜನ ನೋಡಿದ್ದಾರೆ. ನಮ್ಮ ಪಾಪ ಎಲ್ಲ ಕ್ಷಮಿಸಿ ಅಂತ ರಕ್ತ ಸುರಿಸಿ ಪ್ರಾಣ ಕೊಟ್ಟಿ ಪರಲೋಕಕ್ಕೆ ಹೋಗ್ಯಾರ. ಮತ್ತೇನಂದ್ರ ನನಗೆ ಯಾರ್ಯಾರು ನಮ್ಮ ತರ ಅವ್ರಿಗೆ ನಾನು ನಿತ್ಯ ಜೀವ ಕೊಡ್ತೆ, ಈ ಲೋಕಕ್ಕೆ ಬಂದು ಮತ್ತೆ ನಮಗೆ ಕರ್ಕೊಂಡು ಹೋಗ್ತಾರೆ. ಮಧ್ಯಾಕಾಶದಲ್ಲಿ ಮತ್ತೆ ಬರ್ತಾರೆ, ನಮಗೆ ಕರ್ಕೊಂಡು ಹೋಗ್ತಾರೆ. ನಾವು ಯೇಸು ಸ್ವಾಮಿ ನಂಬಿ ಆತನ ಮಾರ್ಗದಲ್ಲಿ ನಡೆದು ನಾವು ಪರಲೋಕಕ್ಕೆ ಹೋದಾರೆ. ಹಲೋಯ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡಿ ಮಗ ನೋಡಿ ನಾನು ಕೊಟ್ಟಂತ ದೇವ್ರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಸೇವಕರಿಗೆ ಅದ್ಭುತವಾಗಿರುತ್ತಂತೆಯೇ ಬಹಳ ಅನುಭವದಿಂದ ಸೇವೆ ಮಾಡಿದ್ದರಿಂದ ಒಳ್ಳೆಯ ಸೇವಕರು ನಮ್ಮ ಬಂದಕ್ಕಾಗಿ ಬಹಳ ಸಂತೋಷಪಟ್ಟು ದೇವ್ರ ಕೃಪೆಯಿಂದ ದೇವರಿಗೆ ಕರ್ಕೊಂಡು ಬಂದಂತೆ ನಂಬಿಕೆ ನಮಗೆ ಜೋರ ಚಪ್ಪಲ ದೇವರು ಸಾವಿರ ಮುಖಾಂತರ ಮಾತಾಡಿದ್ದಾರೆ. ಅಂತಕ್ಕಂಥವ್ರು ಮಾತ್ರ ಹಣವನ್ನು ಎತ್ತಲ್ಪಟ್ಟ ಹಾಗೆ, ಎಲ್ಲಿಯನ್ನು ಎತ್ತಲ್ಪಟ್ಟ ಹಾಗೆ, ನೀವು ಎತ್ತಲ್ಪಟ್ಟ ಹಾಗೆ ನಾವು ಸಹ ಎರಡನೇ ಸಾರಿ ತಿರುಗಿ ಬರುವಾಗ ಅಯ್ಯ ನಾನು ಸಹ ಎತ್ತಲ್ಪಟ್ಟಿಲ್ಲಪ್ಪ ದೇವರೇ, ಮತ್ತೆ ಅಡ್ರೆಸ್ದಲ್ಲಿ ನಾನು ಸಹ ಎತ್ತಲ್ಪಟ್ಟಿಲ್ಲಪ್ಪ ದೇವರೇ, ಅದು ಪ್ರಾರ್ಥನೆ ಮಾಡಿ ಸಮರ್ಪಣೆ ಮಾಡ್ಕೊಂಡು. ಸೊ ಹನುಮಂತಂದ್ರೆ ಡೆಡಿಕೇಟ್, ಸಮರ್ಪಣೆ ಮಾಡ್ಕೊಂಡಿದ್ದಾರೆ. ಹನುಮಂತ ಸಮರ್ಪಣೆ, ಡೆಡಿಕೇಟ್. ಇವತ್ತು ನೀವು ಯಾವ ಡೆಡಿಕೇಟ್ ಮಾಡ್ಕೊಂಡ್ರು ಮೀನ್ಸ್ ಸಮರ್ಪಣೆ ಮಾಡ್ಕೊಳ್ತೀರೋ. ಅಯ್ಯ ನಾನು ಬದುಕಿದ್ರು ನಿನಗೋಸ್ಕರ, ಸತ್ರು ನಿನಗೋಸ್ಕರ. ನೀನು ನಾನು ಬದುಕ್ತಾ ಇದ್ರೆ